ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಸಂಗೀತ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ, ಇವತ್ತು ನಾನು ಮತ್ತೊಂದು ವಿಡಿಯೋ ಜೊತೆ ಬಂದೀನಿ. ಏನಂತಂದ್ರೆ, ಆಲ್ರೆಡಿ ನೀವು ನನ್ನ ವಿಡಿಯೋದೊಳಗೆ ನೋಡಿದ್ದೀರಿ. ನಾರಾಯಣಪುರದೊಳಗೆ ದತ್ತರ್ಗಿ ಭಾಗ್ಯವಂತಿ ದೇವಿ ನೆಲೆಸ್ಯಾಳ ಅಂತೇಳಿ ಹಲವಾರು ಪವಾಡಗಳು ಆಗತ್ತವು. ಅದರೊಳಗೆ ಇದೊಂದು ಪವಾಡ ನೋಡ್ರಿ. ತಾಯಿ ಭಾಗಮ್ಮ ದೇವಿಯು ತನ್ನ ಭಕ್ತಿಗೆ ಹಾವಿನ ರೂಪದಲ್ಲಿ ಬಂದು ಕಚ್ಚಿದರೂ ಕೂಡ ಏನೂ ಆಗಿಲ್ಲ ನೋಡ್ರಿ. ಆ ಮಗುಗ ಅವರ ತಂದೆ ತಾಯಿಗಳು ಮತ್ತು ಆ ಮಗು ಏನೇನ ಹೇಳ್ತಾರ ಅಂತ ಹೇಳಿ ಕೇಳ್ಕೊಂಬರೋನು. ಮತ್ತು ಇಂಥ ಕಲಿಯುಗದಾಗ ನೋಡ್ರಿ ಇಂಥ ಪವಾಡಗಳು ನಡೀತಾವಂತಂದ್ರೆ ಊಹಿಸ್ಲಾಕು ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಯಾರೆಲ್ಲ ದತ್ತರ್ಗಿ ಭಾಗಮ್ಮನ ಭಕ್ತರಾದ್ರಿ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನ್ರಿ. ಬರ್ರಿ ಇವಾಗ ಆ ಭಕ್ತರು ಏನೇನ್ ಹೇಳ್ತಾರ ಅಂತ ಹೇಳಿ ಕೇಳ್ಕೊಂಬರೋನು. ನಮ್ಮ ಊರು ಬೆಲ್ಲಂಗಡಿ ತಾಂಡ ಮಾರ್ನಾಳ್ ಹತ್ರ. ನನ್ನ ಹೆಸರು ವಿಜಯಕಾಂತ್, ಮಗಳು ಪ್ರಿಯಾಂಕಾ. ರಾತ್ರಿ 2 ಗಂಟೆಗೆ ಅವು ಕಚ್ಚಿದ್ದು, ಅದು ಯಾವ ಟೈಮಿಗೆ ಕಚ್ಚಿದ್ದು ಗೊತ್ತಿಲ್ಲ. ಆದ್ರೆ 2 ಗಂಟೆಗೆ ಎಚ್ಚರಿಕೆ ಆಗೋಣ, 2 ಗಂಟೆಗೆ ಎಚ್ಚರಿಕೆ ಆಗೋಣ ಗೊತ್ತಾಯ್ತು ಹಾವು ಕಚ್ಚದಂತೇಳಿ. ಆಮೇಲೆ ನೋಡ್ತೀವಿ ಹಾವು ಇತ್ತು. ಹಾವು ನೋಡೋಣ, ಅದ ಇದು ಹಾವು ನಾಗರಾವನೇ ಇತ್ತದು. ಅದನ್ನ ಅಲ್ಲೇ ಮುಚ್ಚಿ ಚಾದ್ರಾಗ ಹಾಕಿ ಮುಚ್ಚಿ ಅಲ್ಲೇ ಬಿಟ್ಟು ಔಷಧ ಹಾಕ್ಸಕ್ ಹೋಗಿದ್ದೀವಿ. ಆದ್ರೆ ವಿಷ ಏರಿದ್ದಿಲ್ಲ, ವಿಷ ಈಟನದು ಏರಿದ್ದಿಲ್ಲ, ಅಲ್ಲೇ ಹಸರಷ್ಟೇ ಆಗಿತ್ತು. ಆದ್ರ ಔಷಧ ಹಾಕ್ಸ್ಕೊಂಡ್ ಬಂದ್ಮೇಲೆ ನೋಡಿದೀವಿ ಹಾವು ಇತ್ತು, ಅಲ್ಲೇ ಇತ್ತು. ಅಲ್ಲಿಂದ ಎಲ್ಲಿಗೆ ಹೋಗಿದ್ದಿಲ್ಲ. ಆಮೇಲೆ ನಾವು ದವಾಖಾನಿಗೆ ಹೋಗಿ ಅದನ್ನ ತಗೊಂಡೋಗಿ ದವಾಖಾನಿಗೆ ಹೋಗಿ ತೋರಿಸಿ ಅಲ್ಲಿಂತ್ರ ತಗೊಂಡ್ಬಂದು ಅಲ್ಲಿಂತ್ರ ಒಂದ್ ಬಂಗಾರಟ್ಟಿಯಿಂದ 1 ಕಿಲೋಮೀಟರ್ ಬಂದು ಅಲ್ಲೇ ಬಿಟ್ಬಿಟ್ಟಿವಿ. ಅದಕ್ಕೇನು ಸಾಯಿ ಹೊಡಿಲಿಲ್ಲ. ಅದನ್ನ ಡಬ್ಬಿ ತೆಗೆದು ಓಪನ್ ಮಾಡಿ, ಮೇಲಿನ ಕಾಪು ಓಪನ್ ಮಾಡಿ ಅದನ್ನ ಬಿಟ್ಟಿವಿ. ಆದ್ರ ಹೋಗಿ ಇಲ್ಲಿ ಬಂದು ದೇವ್ರಿಗೆ ಕೇಳಿದ್ರೆ ಭಾಗಮ್ಮ ದೇವಿಯಿಂದ ಅದಂತ ಹೇಳಿದ್ರು. ಅಂದ್ರೆ ನಿಮ್ ಮೊದಲಿತ್ತ ಭಾಗ್ಯವಂತಿಗೆ 5-6ನೇ ವರ್ಷ ಚಲ್ತಿ ನಡ್ಕೊಂಡಿರೋದು. ಅಂದ್ರೆ ನಿಮ್ ಭಕ್ತಿ ಇದು ಮಾಡಿ ಅಷ್ಟ ಆಗಿರೋದು. ಅದಕ್ಕ ಉಡಿ ತುಂಬಕಂತಂದ್ರು. ಉಡಿ ತುಂಬಕಂತ ನಿಮ್ ಇದೇ ಅವಿಗೆರೆ ಇದೇ ಅವಿಗೆ ಆರಾಮಾಗ್ಯಾರ ಆರಾಮಾಗ್ಯಾರ. ಈ ಪೂರ ಆರಾಮದಿ. ನಿನ್ಗ ಅವ್ ಕಚ್ಚಿದಾಗ ಏನಾರ ಅನ್ಸಿತಾನ? ಚುಚ್ಚಿದಂಗ ಆಗಿತ್ತು. ಈ ಬೇನಿ ತಪ್ಪಲ ತಿಂದ್ರು ಸಹಿ ಹತ್ತಿತ್ತು. ಯಾವ ಟೈಮಿಗೆ ಕಡ್ದದ ಅನ್ನೋದು ಗೊತ್ತಿಲ್ಲ. 2 ಗಂಟೆಗೆ ಕಡ್ದದ ಅಷ್ಟೇ ಗೊತ್ತು. ಭಾಗ್ಯವಂತಿ ತಾಯಿ ಶಕ್ತಿ ಐತೆ ಅಂತ ಗೊತ್ತಾಯ್ತ್ರಿ. ಜನಕ್ಕೆ ನೀವೇನಂತೀರಿ? ಇಲ್ಲಿದ್ರಿ ಆ ತಾಯಿ ನಂಬಿದಾರ, ಯಾರು ನಂಬಿರ್ತಾರ ಅವ್ರಿಗೆ ಕೈ ಬಿಡಲ್ಲ. ಈ ತಾಯಿ ಏನ್ ಮಾಡ್ತಾಳ ಅಂತಂದ್ರೆ ತೋರಿಸ್ತಾಳ. ತಾಯಿ ತೋರಿಸ್ತಾಳ ಎಲ್ಲಿ ನಾನು ಒಂದು ಗಾಡಿ ಮೇಲೆ ಕುಂತ್ರು ಅಲ್ಲಿ ಆಟೋ ನಾನು ಓವರ್ಲೋಡ್ ಹಾಕೊಂಡ್ ಹೊಂಟಿನಂದ್ರ ಆಟೋ ಬರಕತ್ತಾನಂದ್ರ ನಾ ತಾಯಿ ಬಿಡ್ಕೊಂಡಂತಂದ್ರ ಆಟೋ ಸುಧಾ ಕೈ ಮಾಡಲ್ಲ. 20 ಟನ್ ಓವರ್ಲೋಡ್ ಹಾಕೋತೀನಿ. 10 ಟನ್ನಿನ ಪಾಸಿಂಗ್ 20 ಟನ್ ಹಾಕೊಂಡ್ ಹೊಡಿತೀನಿ ತಾಯಿ ಹೆಸರ ಮೇಲೆ. ಆ ತಾಯಿ ಫೋಟೋ ಬಿಟ್ರೆ ಗಾಡಿಯಾಗ ಯಾರ್ದು ಫೋಟೋ ಇಲ್ಲ, ಎಲ್ಲ ಮಂದಿ ಫೋಟೋ ಇಲ್ಲ, ಮನೆ ದೇವ್ರದ್ದು ಫೋಟೋ ಇಲ್ಲ. ಆ ತಾಯಿ ಬಿಟ್ರೆ ಅಮ್ಮ ಬಿಡ್ಕೊಂಡು ತಳದಾಗ್ಲಿಂತ ತಂದಿದ್ ಫೋಟೋ. 1 ರೂಪಾಯಿನೂ ಸಾಲಾನು ಇಲ್ಲ, ಏನು ಇಲ್ಲ. 2 ಲಕ್ಷ ರೂಪಾಯಿ ಕೈಯಲ್ಲಿ ಇತ್ತು. ಈ ದೊಡ್ಡ ಗಾಡಿ ಮಾಡ್ಕೊಂಡಿನಿ, ಏನು ಪ್ರಾಬ್ಲಮ್ ಇಲ್ಲ. ಅಮ್ಮ ಹೆಂಗ್ ನಡೆಸ್ತಾನ ಏನ್ ಮಾಡ್ತಾನ ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಅಮ್ಮನ್ ನಂಬಿದ್ರೆ ಕೈ ಬಿಟ್ಟಿಲ್ಲ. ಬಿಟ್ಟಿಲ್ರಿ. ಎಷ್ಟು ವರ್ಷದಿಂದ ನಡ್ಕೊಂಡಿರಿ ಅಮ್ಮ? ನಾನು ಈಗ 7 ವರ್ಷ ಆಯ್ತು. 7 ವರ್ಷ ಆಯ್ತು. ನಾನು ಬೇಡ್ಕೊಂಡಿದ್ದು 9 ವರ್ಷ ಆಯ್ತ್ರಿ. ನಮ್ಮ ತಂಗಿಗೆ ಮದ್ವಿಗೆ ರೊಕ್ಕ ಇದ್ದಿದ್ದಿಲ್ಲ ನನಗ. ನಮ್ ತಂಗಿನ ಮದ್ವಿಗೆ ರೊಕ್ಕ ಇದ್ದಿದ್ದಿಲ್ಲ. 50,000 ಹುಟ್ಬೇಕಂತಂದ್ರ ಕಷ್ಟ ಆಯ್ತು. ಆ ತಾಯಿಗೆ ಬೇಡ್ಕೊಂಡು ಮಲಗಿದ್ದೆ, ಕಣ್ಣಾಗ ನೀರ್ ತಕೊಂಡು. ಆ ತಾಯಿ ಬೇಡ್ಕೊಂಡು ಮಲಗಿದ್ದು ಆ ಟೈಮ್ 10 ನಿಮಿಷ ಅಷ್ಟೇ ಟೈಮಿಂಗ್. 10 ನಿಮಿಷನಾಗ ಬಂದ್ ಕಾಲ್ ಬುಡಕ್ ಬಂದ್ ರೊಕ್ಕ ತಗೊಂಡ್ ಕೊಟ್ಟ. 50,000 ಕೊಟ್ಟ. ಅವತ್ಲಿಂತ್ರ ನಾ ತಾಯಿ ನಂಬಿರ. ನಾ ಯಾವ ದೇವ್ರಿಗೆ ನಂಬಿದ್ದಿಲ್ಲ. ಎಲ್ಲಮ್ಮ ಮನ್ಯಾಗ ನಮ್ಮ ಅಜ್ಜಿಗೆ ಎಲ್ಲಮ್ಮ ಬರ್ತಿತ್ತು ತಾಯಿ, ಆದ್ರೂ ನಾ ನಂಬಿದ್ದಿಲ್ಲ. ಯಾವ ದೇವ್ರಿಗೆ ನಂಬಿದ್ರು ಏನ್ ಫಾಯ್ದಾ ಅದಂತ ಹೇಳಿ ಯಾವ ದೇವ್ರಿಗೆ ನಂಬಿದ್ದೆ. ನಾನು 7 ವರ್ಷ ಆಯ್ತು ಈಗ. ನಾನು ಬೇಡ್ಕೊಂಡಿರೋದು 9ನೇ ವರ್ಷ. ನಾನ್ ನಂಬಿರೋದು 7 ವರ್ಷ.
ಪರಿಪೂರ್ಣವಾಗಿ ನಂಬಿರಿ ತಾಯಿನೇ. ಆ ತಾಯಿ ಗಾಡಿ ಮೂವ್ ಮಾಡಿದ್ರು ಆ ತಾಯಿ ಹೆಸರ ತಗೋತೀನಿ. ಬಟ್ ಲೋಡ್ ಆಯ್ತಂದ್ರ ಆ ತಾಯಿ ಹೆಸರು ತಗೊಂಡು ಹೋಗ್ಬಿಡ್ತಾರೆ. ಏನು ಕಮ್ಮಿ ಮಾಡಿಲ್ಲಪ್ಪ ಆಕಿ ಕೊಟ್ಟಾಗ ಆಕಿಗೆ ನಾನು ಭರ್ಪೂರ್ ಮಾಡಿದ್ರೆ ನಮಗ್ ಆಕಿ ಕೊಡಾಗ ನಮಗ್ ಕಡಿಮೆ ಮಾಡಿ. ನಿಮ್ದು ಯಾವ ಅಂದ್ರಲ್ರಿ? ನಮ್ದು ಮಾರ್ನಾಳ್ ಬೆಲ್ಲದ ಗಿಡ ತಾಂಡ. ಬೆಲ್ಲಗಿಡ ತಾಂಡ. ಹಾ,